ನಾನು ಯಾವತ್ತೂ ಕ್ಯಾಮ್ರಾದ ಮುಂದೆ ಈ ತರ ಹೇಳಿಲ್ಲ ಆಯ್ತಾ. ಇದು ಫಸ್ಟ್ ಟೈಮು ನಾನು ಕ್ಯಾಮ್ರಾದ ಮುಂದೆ ಈ ವಿಷಯ ಹೇಳ್ತಾ ಇರೋದು. ನಾನು ಆಲ್ಮೋಸ್ಟ್ ಕಂಟೆಂಟ್ ಕ್ರಿಯೇಷನ್ ಕ್ವಿಟ್ ಮಾಡ್ಬಿಟ್ಟಿದೆ. ಯಾಕಂತ ಹೇಳ್ತೀನಿ. ನಮಸ್ಕಾರ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಅನದರ್ ವ್ಲಾಗ್. ಮಮ್ಮಿ ಅಂತೂ ಒಂದು ನೇಮಿ ಸೆರೆಮನಿಗೆ ಹೋಗ್ತಾ ಇದಾರೆ. ನಾನೇನು ಯೋಚನೆ ಮಾಡಿದೆ, ಓಕೆ ಮಮ್ಮಿನಲ್ಲಿ ನೇಮಿ ಸೆರೆಮನಿಗೆ ಡ್ರಾಪ್ ಮಾಡ್ಬಿಟ್ಟು ನಾನೊಂದು ಬ್ಲಾಗ್ ಮಾಡೋಣ ಅನ್ಕೊಂಡಿದ್ದೆ. ಸೊ ಸುಮಾರಷ್ಟು ವಿಷಯಗಳು ಮಾತಾಡಿದ್ರೆ ಮುಗಿಯೋದಷ್ಟು ಟಾಪಿಕ್ಸ್ಗಳಿದಾವೆ. ಓಕೆ, ನಿಮ್ಮ ಹತ್ರ ಒಂದು ನಂದು ಮನ್ಸಿನ ಒಂದು ಮಾತುಗಳನ್ನ ಶೇರ್ ಮಾಡ್ಕೋಬೇಕು. ಇನಿಷಿಯಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಸತ್ಯ ಹೇಳ್ತೀನಿ, ಐ ರಿಯಲಿ ಡಿಂಟ್ ಹ್ಯಾವ್ ಎನಿ ಬಿಗ್ ಪ್ಲಾನ್ಸ್ ಆಯ್ತಾ. ಆದ್ರೆ ನನ್ನ ಮನ್ಸೊಳಗೆ ಒಂದು ಫೀಲಿಂಗ್ ಇತ್ತು, ಏನಂದ್ರೆ ನನಗೆ ಏನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು, ನನಗೆ ಮಾತಾಡ್ಬೇಕು, ಸೊ ನನ್ನ ಮನ್ಸೊಳಗಿರುವಂತ ಥಾಟ್ಸ್ ಗಳನ್ನ ಹೊರಗಡೆ ಹಾಕ್ಬೇಕು ಅನ್ನೋದು ಒಂದು ತುಂಬಾ ಯೋಚನೆ ಇತ್ತು ಆಯ್ತಾ. ಇನಿಷಿಯಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್. ಏನೋ ಫಸ್ಟ್ ಟೈಮ್ ವಿಡಿಯೋ ಕ್ರಿಯೇಟ್ ಮಾಡಿ ಅದನ್ನ ನಾನು ಅಪ್ಲೋಡ್ ಮಾಡಿದೆ. ಆದ್ಮೇಲೆ ಕೂತ್ಕೊಂಡು ಗಂಟೆ ಗಟ್ಲೆ ನಾನು ಫೋನ್ ನ ಸ್ಕ್ರೋಲ್ ಮಾಡಿ ನೋಡೋನು, ಲೈಕ್ ಎಷ್ಟು ವ್ಯೂಸ್ ಬಂತು, ಎಷ್ಟು ಲೈಕ್ಸ್ ಬಂತು, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದ್ರ, ಲೈಕ್ ಏನ್ ಕಮೆಂಟ್ಸ್ ಮಾಡಿದ್ದಾರೆ ಜನರು, ನನ್ನ ವಿಡಿಯೋಸ್ ಯಾವ ತರ ಓಡ್ತಾ ಇದೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್. ನನಗೆ ಲಿಟ್ರಲಿ ಏನ್ ಫೀಲ್ ಆಗ್ತಿತ್ತು ಅಂದ್ರೆ, ನಾನು ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀನಿ, ಅಚೀವ್ಮೆಂಟ್ ಮಾಡ್ದಂಗೆ. ಬಿಕಾಸ್ ನಾರ್ಮಲಿ ಏನಾಗುತ್ತೆ ಅಂದ್ರೆ, ನಾನು ಈ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡ್ಬೇಕಾರೆ ನನಗೊಂದು ಹಿಂಜರಿಕೆ ಇತ್ತು, ಲೈಕ್ ಯಾವ ತರ ನಾನು ವಿಡಿಯೋದಲ್ಲಿ ಮಾತಾಡ್ತೀನಿ, ಯಾವ ತರ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ, ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಜನ ಏನಂತಾರೆ, ಜನ ಅದ್ರ ಬಗ್ಗೆ ಏನ್ ಕಮೆಂಟ್ಸ್ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು. ವಿಡಿಯೋ ಶೂಟ್ ಮಾಡಕ್ಕೆ ಆಗ್ತಿದ್ದಿಲ್ಲ. ಬಟ್ ಗ್ರಾಜುಯಲಿ ಏನಾಯ್ತು ಅಂದ್ರೆ, ವಿಡಿಯೋ ಶೂಟ್ ಮಾಡಿದೆ, ವಿಡಿಯೋಸ್ ನ ಅಪ್ಲೋಡ್ ಮಾಡಿದೆ, ಒಂಥರ ಸಾಧನೆ ಲೆವೆಲ್ದು ಫೀಲ್ ಅನ್ಕೊಳ್ಳಿ ಗೈಸ್. ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಾದ್ರೂ ನಾನು ಹೋಪ್ಸ್ ಅಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೆ, ಇವತ್ತು ನಾನು ವಿಡಿಯೋಸ್ ಓಡ್ಬೋದು. ಬಿಕಾಸ್ ನಾನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಸ್ಟಾರ್ಟೆಡ್ ವಿತ್ ಝೀರೋ ಎಕ್ಸ್ಪೀರಿಯನ್ಸ್, ಝೀರೋ ಆಡಿಯನ್ಸ್. ಸೊ ನನ್ನ ಚಾನಲ್ ಅಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ರು, ನಾನು ಝೀರೋದಿಂದ ಸ್ಟಾರ್ಟ್ ಮಾಡಿರೋದು. ಸೊ ನಾನು ಯಾವಾಗ್ಲೂ ಒಂದು ಹೋಪ್ಸ್ ಅಲ್ಲಿ ವಿಡಿಯೋಸ್ ಗಳು ಅಪ್ಲೋಡ್ ಮಾಡ್ತಿದ್ದೆ, ಲೈಕ್ ಇವತ್ತು ಗ್ರೋ ಆಗ್ಬೋದು, ವ್ಯೂಸ್ ಗಳು ಬರ್ತಾ ಇರುತ್ತೆ, ಸಬ್ಸ್ಕ್ರೈಬರ್ ಗಳು ಬೆಳಿತಾ ಇರ್ತಾರೆ ಅನ್ಬಿಟ್ಟು. ಆದ್ರೆ ಸ್ಟ್ರಗಲ್ ಫೇಸ್ ಏನಿದೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಏನ್ ಗೊತ್ತಾ, ನೀವು ವಿಡಿಯೋಸ್ ಗಳು ಅಪ್ಲೋಡ್ ಮಾಡ್ತೀರಾ, ಇಡೀ ದಿನ ಕಷ್ಟಪಟ್ಟು ವಿಡಿಯೋಸ್ ಗಳು ಕ್ರಿಯೇಟ್ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ, ಆಮೇಲೆ ನೀವ್ ನೋಡಿದ್ರೆ ಸ್ವಲ್ಪನೇ ವ್ಯೂಸ್, ಆಮೇಲೆ ಗ್ರೋತ್ ಇಲ್ಲ, ಕಮೆಂಟ್ಸ್ ಮಾಡಲ್ಲ ಯಾರು, ನಿಮ್ ವಿಡಿಯೋಸ್ ಗಳಿಗೆ ಲೈಕು ಮಾಡಲ್ಲ. ಇದೆಲ್ಲ ನೋಡಿ ತುಂಬಾನೇ ತಲೆ ಕೆಟ್ಟೋಗ್ಬಿಡುತ್ತೆ. ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ಬಿಟ್ಟು ಅದನ್ನ ಸ್ಕ್ರಾಲ್ ಮಾಡಿ ನೋಡ್ತಾ ಇರ್ತೀವಿ, ಯಾವುದೇ ಕಾರಣಕ್ಕೂ ಏನೂ ಚೇಂಜಸ್ ಕಾಣಲ್ಲ ವಿಡಿಯೋಸ್ ಅಲ್ಲಿ. ನೀವು ನಿಮ್ಮ ಸುತ್ತಮುತ್ತ ಜನರು ನೋಡ್ತೀರಾ, ನೀವು ಚಾನಲ್ ಕ್ರಿಯೇಟ್ ಮಾಡಿ ಆದ್ಮೇಲೆ ಚಾನಲ್ ಕ್ರಿಯೇಟ್ ಮಾಡಿದವ್ರದ್ದು ಒಳ್ಳೊಳ್ಳೆ ವ್ಯೂಸ್ ಹೋಗ್ತಾ ಇರುತ್ತೆ. ಒಬ್ಬೊಬ್ರದ್ದು ಆಡಿಯೋ ಕ್ಲಾರಿಟಿ ಚೆನ್ನಾಗಿರಲ್ಲ, ಅವ್ರದ್ದು ವಿಡಿಯೋಸ್ ಗಳು ಓಡುತ್ತೆ. ಒಬ್ಬೊಬ್ರದ್ದು ವಿಡಿಯೋ ಕ್ಲಾರಿಟಿ ಚೆನ್ನಾಗಿರಲ್ಲ, ಅದು ವಿಡಿಯೋಸ್ ಗಳು ಓಡುತ್ತೆ, ಆದ್ರೆ ನಿಮ್ದು ವಿಡಿಯೋಸ್ ಮಾತ್ರ ಓಡಲ್ಲ. ಈ ಟೈಮ್ ಅಲ್ಲೇ ಆಕ್ಚುಲಿ ತಲೆ ಕೆಟ್ಟೋಗೋದು. ಅವಾಗ ನಾವೇನ್ ಮಾಡ್ತೀವಿ, ಬೇರೆಯವ್ರದ್ದು ವಿಡಿಯೋಸ್ ಜೊತೆ ಕಂಪ್ಯಾರಿಸನ್ ಮಾಡೋಕ್ ಶುರು ಮಾಡ್ಬಿಡ್ತೀವಿ. ಅವ್ರದ್ದು ವಿಡಿಯೋಸ್ ಗಳು ಓಡ್ತಾ ಇದೆ, ನಮ್ದು ವಿಡಿಯೋಸ್ ಗಳು ಓಡ್ತಾ ಇಲ್ಲ, ಯಾಕೆ ಓಡ್ತಾ ಇಲ್ಲ ವಿಡಿಯೋಸ್ ಗಳು ಅಂತಾನು ಅರ್ಥ ಆಗಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಫ್ಯಾಮಿಲಿ ಅವರು ಕೇಳ್ತಾರೆ, ನೀ ಇಷ್ಟೆಲ್ಲ ವಿಡಿಯೋಸ್ ಗಳು ಕ್ರಿಯೇಟ್ ಮಾಡ್ತೀಯಾ, ಅದ್ ಮಾಡ್ತೀಯಾ, ಇದ್ ಮಾಡ್ತೀಯಾ, ಏನ್ ಚೇಂಜಸ್ ಕಂಡಿದ್ಯಾ, ಏನ್ ಪ್ರಯೋಜನ ಇದೆಯಾ, ಏನಾದ್ರೂ ಉಪಯೋಗ ಇದೆಯಾ, ಏನ್ಕೋಸ್ಕರ ಮಾಡ್ತಾ ಇದೆಯಾ ಎಲ್ಲ ಕೇಳಿದಾಗ ನಮಗೆ ಲಿಟ್ರಲಿ ಡಿಮೋಟಿವೇಟ್ ಆಗ್ಬಿಡುತ್ತೆ ಆಯ್ತಾ. ಆಗಲೇ ನಮ್ಮ ಮೇಲೆ ನಮ್ಗೆ ಡೌಟ್ ಶುರು ಆಗೋದು, ನಾವ್ ಏನಪ್ಪ ಮಾಡ್ತಾ ಇದೀವಿ, ಇದೆಲ್ಲ ನಮ್ ಕೈಲಿ ಆಗುತ್ತಾ, ಕ್ವಿಟ್ ಮಾಡ್ಬಿಡೋದಾ, ಈ ತರ ಡಿಮೋಟಿವೇಟ್ ಆಗ್ಬಿಡುತ್ತೆ ಆಯ್ತಾ. ಎಲ್ಲಾ ದಾಟಿ ನಾವು ಯಾವಾಗ ಮುನ್ನುಗ್ತೀವಿ ಅವಾಗಲೇ ನಿಜವಾಗ್ಲೂ ಗ್ರೋತ್ ಇರೋದು. ಒಂದು ಪರ್ಟಿಕ್ಯುಲರ್ ಟೈಮಿಗಂತೂ ಹೇಗಾಗೋಯ್ತು ಅಂದ್ರೆ, ಲಿಟ್ರಲಿ ನಾನು ಡೈಲಿ ವಿಡಿಯೋಸ್ ಗಳು ಅಪ್ಲೋಡ್ ಮಾಡುವೆ, ನಾನು ಆಮೇಲೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಗಳು ಹಾಕ್ತಾ ಇದ್ದೆ. ಆದ್ರೂ ಯಾವುದೇ ಒಂದು ರೆಸ್ಪಾನ್ಸ್ ಸಿಗ್ತಾ ಇತ್ತಿಲ್ಲ ವಿಡಿಯೋಸ್ ಗಳಿಗೆ, ಏನೊಂದು ವ್ಯೂಸ್ ಗಳು ಬರ್ತಾ ಇದ್ದಿಲ್ಲ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇದ್ದಿಲ್ಲ, ತಲೆ ಕೆಟ್ಟೋಗ್ಬಿಡೋದು. ನಾಳೆ ದಿವಸ ಏನ್ ಕಂಟೆಂಟ್ ಮಾಡ್ಲಿ, ಏನ್ ವಿಡಿಯೋಸ್ ಗಳು ಮಾಡ್ಲಿ, ಮಾಡ್ತಾ ಇರೋ ವಿಡಿಯೋಸ್ ಗಳು ಸರಿ ಇದೆಯಾ, ಇಲ್ಲ ಜನರಿಗೆ ಯಾಕೆ ರೀಚ್ ಆಗ್ತಿಲ್ಲ, ನನ್ನ ವಿಡಿಯೋಸ್ ಅಲ್ಲಿ ಪ್ರಾಬ್ಲಮ್ಸ್ ಇದೆಯಾ, ಕ್ಯಾಮ್ರಾ ಕ್ವಾಲಿಟಿಯಲ್ಲಿ ಪ್ರಾಬ್ಲಮ್ ಇದೆಯಾ, ನನ್ನ ಆಡಿಯೋದಲ್ಲಿ ಪ್ರಾಬ್ಲಮ್ ಇದೆಯಾ, ಯಾವ್ದು ಅರ್ಥ ಆಗಲ್ಲ ನನಗೆ. ಲಿಟ್ರಲಿ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಬರೋದು ತಲೆಗೆ ಆಯ್ತಾ. ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡುವ, ಏನಪ್ಪಾ ಹಿಂಗಾಗ್ಬಿಟ್ಟಿದೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ನಾನು ಇನ್ನೇನು ಕಂಟೆಂಟ್ ಕ್ರಿಯೇಷನ್ ಕ್ವಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇ. ಕಡೆಗೂ ಒಂದ್ಸತಿ ಯೋಚನೆ ಮಾಡಿದೆ, ಓಕೆ ನಾನು ಏನಕ್ಕೋಸ್ಕರ ನಾನು ಕಂಟೆಂಟ್ ಕ್ರಿಯೇಷನ್ ನ ಚೂಸ್ ಮಾಡಿದೆ ಆಯ್ತಾ. ನಾನು ಇವತ್ತು ಸ್ಟಾಪ್ ಮಾಡಿದ್ರೆ ನಾನ್ ಫ್ಯೂಚರ್ ಏನಾಗ್ಬೋದು ಅಂತ ನನಗೆ ಗೊತ್ತಿರಲ್ಲ. ಸೊ ಅದನ್ನ ನಾನು ಯೋಚನೆ ಮಾಡಿದಾಗ ಸ್ವಲ್ಪ ತಲೆ ಕೆಡ್ಸ್ಕೊಂಡೆ. ಏನಕ್ಕೆ ಇವಾಗ ಸ್ಟಾರ್ಟ್ ಮಾಡೋದು ಎಷ್ಟೋ ದೊಡ್ಡ ಕೆಲಸ, ಸುಮಾರಷ್ಟು ಜನರಿಗೆ ಸ್ಟಾರ್ಟೇ ಮಾಡಕ್ಕಾಗಲ್ಲ. ನಾನು ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದೀನಿ. ನಾನು ಈ ಮಧ್ಯದಲ್ಲಿ ಕ್ವಿಟ್ ಮಾಡಿದ್ರೆ ಫ್ಯೂಚರ್ ನಾನು ಏನಾಗ್ಬೋದು ಅನ್ನೋದೇ ನನಗೆ ಗೊತ್ತಿರಲ್ಲ. ಸೊ ಅಲ್ಲಿ ನಾನು ಟ್ರೈ ಮಾಡಿ ಫೇಲ್ಯೂರ್ ಆದ್ರೆ ಬೇರೆನೇ ವಿಷಯ ಆಗುತ್ತೆ. ನಾನು ಟ್ರೈಯೇ ಮಾಡದೆ ನಾನು ಲೈಫ್ ಅಲ್ಲಿ ಫೇಲಿಯರ್ ಆಗ್ಬಿಟ್ರೆ ಕಿಂತ ಬೇಜಾರ್ ಕತೆ ಏನಿಲ್ಲ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದೆ ಆಯ್ತಾ. ಯಾಕಂದ್ರೆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಅದು ಟೆಸ್ಟ್ ಮಾಡುತ್ತೆ. ನಿಮ್ಮನ್ನ ನೀವೇ ನಂಬಿಲ್ಲ ಅಂದ್ರೆ ಆಲ್ಗೋರಿದಮ್ ಆಗ್ಲಿ, ಜನ ಆಗ್ಲಿ ನಂಬ್ತಾರೆ ಅಲ್ವಾ. ಆ ಟೆಸ್ಟಿಂಗ್ ಫೇಸ್ ಅಲ್ಲಿ ನಿಮ್ನ ಸಿಕ್ಕಾಪಟ್ಟೆ ಟೆಸ್ಟಿಂಗ್ ಮಾಡುತ್ತೆ. ಆ ಟೈಮ್ ಅಲ್ಲಿ ಕ್ವಿಟ್ ಮಾಡಿದ್ರಿ ಅಂದ್ರೆ
ಲೈಫ್ ಅಲ್ಲಿ ಯಾವತ್ತೂ ಸಕ್ಸಸ್ ಆಗಕ್ ಆಗಲ್ಲ. ಇದು ನಾನು ನಿಜವಾಗ್ಲೂ ಕಲ್ತೆ ಆ ಟೈಮಲ್ಲಿ. ವ್ಯೂಸ್ ಇಲ್ಲ ಅಂತಂದ್ರೆ ಫ್ಯೂಚರ್ ಇಲ್ಲ ಅಂತ ಅಲ್ಲ. ಈಗ ಚಾನೆಲ್ ಅಲ್ಲಿ ಗ್ರೋತ್ ಇಲ್ಲ ಅಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ನಿಮ್ಮಲ್ಲಿ ಪೊಟೆನ್ಶಿಯಲ್ ಇಲ್ಲ ಅಂತ ಅಲ್ಲ. ಬಟ್ ಎವ್ರಿಥಿಂಗ್ ಟೇಕ್ಸ್ ಟೈಮ್. ನೀವು ಇವತ್ತು ಏನು ಮಾಡಿಲ್ಲ ಅಂತ ಅಂದ್ರೆ ನಿಮಗೆ ಗ್ರೋತ್ ಹೇಗ್ ಸಿಗುತ್ತೆ, ವ್ಯೂಸ್ ಹೇಗ್ ಸಿಗುತ್ತೆ, ಇಲ್ಲ ರೀಚ್ ಹೇಗ್ ಸಿಗುತ್ತೆ ಅಲ್ವಾ? ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ರೆಗ್ಯುಲರ್ ಆಗಿ ವಿಡಿಯೋಸ್ ಗಳು ಅಪ್ಲೋಡ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಪ್ಲೋಡ್ ಮಾಡಿ, ಆಟೋಮೆಟಿಕಲಿ ಎಲ್ಲಾನು ಸರಿ ಹೋಗುತ್ತೆ. ಎಲ್ಲ ಎವ್ರಿಥಿಂಗ್ ಟೇಕ್ಸ್ ಟೈಮ್, ಹ್ಯಾಪನ್ಸ್ ಇನ್ ಅ ಡೇ. ಇನ್ನೊಂದು ವಿಷಯ ಏನಂದ್ರೆ ನಾನು ಈ ವ್ಲಾಗ್ ನ ಆಕ್ಚುಲಿ ಸಿಂಪತಿಗೋಸ್ಕರ ಮಾಡ್ತಾ ಇಲ್ಲ. ಈ ವ್ಲಾಗ್ ಮಾಡೋದಕ್ಕೆ ಮೇನ್ ಕಾರಣ ಏನಂದ್ರೆ ನನಗೆ ನಾನೇ ರಿಮೈಂಡ್ ಮಾಡಬೇಕು, ಲೈಕ್ ಕ್ವಿಟಿಂಗ್ ಇಸ್ ನಾಟ್ ದ ಸೊಲ್ಯೂಷನ್ ಆಯ್ತಾ. ನಂತರ ಯಾರೆಲ್ಲ ಕ್ವಿಟ್ ಮಾಡಕ್ಕೆ ಮನ್ಸಿದ್ದು ತಿರ್ಗಾ ರೀಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ, ಈ ವಿಡಿಯೋ ಪರ್ಟಿಕ್ಯುಲರ್ಲಿ ನಿಮ್ಗೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮ್ ಸಪೋರ್ಟ್ ಇಲ್ದೇನೆ ನನಗೆ ಯಾವ್ದೇ ಮೋಟಿವೇಶನ್ ಇರಲ್ಲ. ಸೊ ಕೀಪ್ ಸಪೋರ್ಟಿಂಗ್. ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. See you in another vlog, other video. Till then, keep supporting. Love you all. Bye bye.